जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ದಿವಸ ವಾರುಣ ಸ್ನಾನ ಹಾಗೂ ಜಪದ ವಿಚಾರವನ್ನು ತಿಳಿದಿದ್ದೇವೆ. ಇವತ್ತಿನ ದಿನ ಚಾತುರ್ಮಾಸ್ಯದಲ್ಲಿ ಮಾಡಬೇಕಾದ ಅನೇಕ ವ್ರತಗಳು, ಅವುಗಳಲ್ಲಿ ಕೆಲವು ವ್ರತಗಳನ್ನು, ದಾನಗಳನ್ನು ತಿಳಿಯೋಣ. ಚಾತುರ್ಮಾಸ್ಯದಲ್ಲಿ ಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆ ಯಾತ್ರೆಯು ಕೂಡ ಪವಿತ್ರವಾದ ಕ್ಷೇತ್ರಗಳು, ಸ್ವಯಂ ವ್ಯಕ್ತ ಸ್ಥಾನಗಳು, ಇನ್ನು ಮಹಾನುಭಾವರು ಪ್ರತಿಷ್ಠೆ ಮಾಡಿರತಕ್ಕಂತಹ ಪ್ರತಿಮೆಗಳು, ಸರೋವರಗಳು ಹಾಗೂ ತೀರ್ಥಗಳಲ್ಲಿ ಹೋಗಿ ಸ್ನಾನಾದಿಗಳನ್ನು ಮಾಡಿ ದಾನ ಧರ್ಮಾದಿಗಳನ್ನು ಮಾಡಬೇಕು. ಆ ಯಾತ್ರೆಯ ಬಗ್ಗೆ ಹೇಳ್ತಾರೆ. ಯಾನಮರ್ಧಂ ಫಲಂ ಹಂತಿ ಪಾದಂ ಹಂತಿ ಚ ಪಾದುಕಾ. ವಾಹನದಲ್ಲಿ ಕುಳಿತುಕೊಂಡು ತೀರ್ಥಯಾತ್ರೆಯನ್ನು ಮಾಡಿದರೆ ಅದರ ಪುಣ್ಯ ಎಷ್ಟಿದೆಯೋ ಅದರಲ್ಲಿ ಅರ್ಧ ಭಾಗ ಹೋಗಿಬಿಡುತ್ತದೆ. ಪಾದಂ ಹಂತಿ ಚ ಪಾದುಕಾ. ಪಾದುಕೆಯನ್ನು ಅಂದರೆ ಚಪ್ಪಲಿ ಮೊದಲಾದವುಗಳನ್ನು ಹಾಕಿಕೊಂಡು ತೀರ್ಥಯಾತ್ರೆಯನ್ನು ಮಾಡಿದರೆ ಪುಣ್ಯದಲ್ಲಿ 1/4 ಭಾಗ ಅಂದರೆ 25% ಪುಣ್ಯ ಕಮ್ಮಿ ಆಗುತ್ತದೆ. ಇನ್ನು ವಾಣಿಜ್ಯಂ ಹಂತಿ ಸರ್ವಶಃ. ಇನ್ನು ಯಾತ್ರೆಯನ್ನು ಮಾಡುವಾಗ ವ್ಯಾಪಾರವನ್ನು ಮಾಡ್ತಾ, ಅಂದರೆ ಅಲ್ಲಿ ಮತ್ತೆ ದ್ರವ್ಯಾರ್ಜನೆಯನ್ನು ಮಾಡುತ್ತಾ, ವ್ಯಾಪಾರವನ್ನು ಮಾಡುತ್ತಾ ತೀರ್ಥಯಾತ್ರೆಯನ್ನು ಮಾಡಿದರೆ ಎಲ್ಲ ಪುಣ್ಯ ನಶಿಸಿ ಹೋಗ್ತದೆ. ಆದ್ದರಿಂದಾಗಿ ಆ ತರಹ ಯಾತ್ರೆಯನ್ನು ಮಾಡಬಾರದು ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಇನ್ನು ಯಾರಿಗೆ ಹಣವೇ ಇಲ್ಲ ಆದರೆ ತೀರ್ಥಯಾತ್ರೆ ಮಾಡ್ತಾ ಇರ್ತಾನೆ, ಆ ಸಂದರ್ಭದಲ್ಲಿ ತೀರ್ಥಯಾತ್ರೆಗೆ ಬೇಕಾಗುವಷ್ಟು ಹಣವನ್ನು ಮಾತ್ರ ತಾನು ಇನ್ನೊಬ್ಬರಿಂದ ಸ್ವೀಕಾರವನ್ನು ಮಾಡಿ ತೀರ್ಥಯಾತ್ರೆಯನ್ನು ಮಾಡಿದರೆ ಆಗ ಅವನಿಗೆ 3/4 ಭಾಗ ತೀರ್ಥಯಾತ್ರೆ ಮಾಡಿದವನಿಗೆ ಪುಣ್ಯ ಬರ್ತದೆ, 1/4 ಭಾಗ ದ್ರವ್ಯವನ್ನು ದಾನವನ್ನು ಮಾಡಿರತಕ್ಕಂತಹ ದಾತೃವಿಗೆ ಪುಣ್ಯ ಬರ್ತದೆ ಎಂಬುದಾಗಿ ಅದನ್ನು ಹೇಳಿದ್ದಾರೆ. ಹೀಗೆ ಅವರವರ ಅನುಸಾರವಾಗಿ ಈ ತೀರ್ಥಯಾತ್ರೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟು, ಇನ್ನು ಉಪವಾಸದ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕೃಚ್ಛ್ರ ಉಪವಾಸ ಅಂತ ಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ ಕರೆದಿದ್ದಾರೆ. ಅದರಲ್ಲಿಯೂ ಪಾದಕೃಚ್ಛ್ರ ಮತ್ತು ಕೃಚ್ಛ್ರ ಅಂತ ಕರೆದಿದ್ದಾರೆ. ಕೃಚ್ಛ್ರ ಅಂದರೆ ಏನು ಅಂತಂದರೆ, ಏಕಭುಕ್ತೇನ ನಕ್ತೇನ ತಥೈವ ಅಯಾಚಿತೇನ ಚ ಉಪವಾಸೇನ ಚೈಕೇನ ಪಾದಕೃಚ್ಛ್ರ ಪ್ರಕೀರ್ತಿತಃ. ಒಂದು ದಿನ ರಾತ್ರಿ ಊಟ, ಮತ್ತೊಂದು ದಿನ ಅಯಾಚಿತ ವೃತ್ತಿ, ಯಾಚನೆಯನ್ನು ಮಾಡದೆ, ಮತ್ತೊಂದು ದಿವಸ ಉಪವಾಸ, ಈ ತರಹ ಮಾಡಿದರೆ 3 ದಿನ. ಒಂದು ದಿನ ರಾತ್ರಿ ಭೋಜನ, ಇನ್ನೊಂದು ದಿನ 2ನೇ ದಿವಸ ಉಪವಾಸ, ಅಯಾಚಿತ ವೃತ್ತಿ, 3ನೇ ದಿವಸ ಉಪವಾಸ, ಈ ತರಹ ಮಾಡಿದರೆ ಪಾದಕೃಚ್ಛ್ರ ಅಂದರೆ ಕೃಚ್ಛ್ರದಲ್ಲಿ 4ನೇ ಭಾಗ. ಇದು ಕೃಚ್ಛ್ರವಾಗಬೇಕಾದರೆ 3 ದಿನ ಅವನು ನಕ್ತ ಭೋಜನ, ರಾತ್ರಿ ಭೋಜನವನ್ನು ಮಾಡಬೇಕು, 3 ದಿನ ಹಗಲು ಭೋಜನವನ್ನು ಮಾಡಬೇಕು, 3 ದಿನ ಅಯಾಚಿತ ವೃತ್ತಿಯಿಂದ ಇರಬೇಕು, 3 ದಿನ ಉಪವಾಸವನ್ನು ಮಾಡಬೇಕು. ಈ ತರಹ ಮಾಡಿದರೆ ಅದಕ್ಕೆ ಕೃಚ್ಛ್ರ ಅಂತ ಕರೆದಿದ್ದಾರೆ. ಈ ತರಹ ಆ ಕೃಚ್ಛ್ರ ವ್ರತವನ್ನು ಈ ಚಾತುರ್ಮಾಸ್ಯದಲ್ಲಿ ಮಾಡಬಹುದು ಅಂತ ಹೇಳಿಕೊಡ್ತಾರೆ. ಜೊತೆಗೆ ಜಪದಲ್ಲಿ ಗಾಯತ್ರಿಯ ಬಗ್ಗೆ ನಿನ್ನೆ ನಾವು ತಿಳಿದಿದ್ದೇವೆ. ಇವತ್ತು ಆ ಮಾತು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಪುರಾಣದಲ್ಲಿ. ಗಾಯತ್ರಿಯಂ ಯೋ ಜಪೇತ್ತಸ್ಯ, ನಿತ್ಯದಲ್ಲಿಯೂ ಗಾಯತ್ರಿಯ ಜಪವನ್ನು ಮಾಡಬೇಕು. ಯಾರು ಗಾಯತ್ರಿಯ ಜಪವನ್ನು ಮಾಡ್ತಾರೆ ಎಲ್ಲ ಪಾಪಗಳ ಪರಿಹಾರವೂ ಆಗುತ್ತದೆ. ಆ ಗಾಯತ್ರಿ ಜಪದ ವಿಧಿಯನ್ನು ಸಂಕ್ಷಿಪ್ತವಾಗಿ ಪುರಾಣ ನಮಗೆ ತಿಳಿಸ್ತದೆ. ಪೂರಕ, ರೇಚಕ, ಕುಂಭಕ ಎಂಬುದಾಗಿ ಇದೆ. ಪೂರಕ ಅಂತಂದರೆ
ಶ್ವಾಸದಿಂದ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವುದು. ಕುಂಭಕ ಅಂತಂದರೆ ಶ್ವಾಸವನ್ನು ಗಟ್ಟಿಯಾಗಿ ಹೃದಯದಲ್ಲಿ ಅಲ್ಲಿ ಸ್ತಂಭನವನ್ನು ಮಾಡುವುದು. ರೇಚಕ ಅಂತಂದರೆ ಶ್ವಾಸವನ್ನು ಬಿಡುವುದು. ಈ ತರಹ ಅದನ್ನು ಹೇಳಿಕೊಟ್ಟಿದ್ದಾರೆ. ಪ್ರಾಣಾಯಾಮದಲ್ಲಿ ಅನೇಕ ಪ್ರಭೇದಗಳು ಇವೆ, 10 ಪ್ರಭೇದಗಳು ಇವೆ. ಪೂರಕ, ಕುಂಭಕ, ರೇಚಕ ಅಂತ ಒಂದು ಕ್ರಮ, ರೇಚಕ, ಪೂರಕ, ಕುಂಭಕ ಅಂತ ಒಂದು ಕ್ರಮ ಇದೆ. ರೇಚಕ, ಕುಂಭಕ, ಪೂರಕ ಎಂಬುದಾಗಿಯೂ ಕ್ರಮ ಇದೆ. ಈ ತರಹ ಕ್ರಮಗಳು ಅನೇಕ ವಿಧವಾಗಿವೆ. ಆದರೆ ಇವೆಲ್ಲ ಪ್ರಾಣಾಯಾಮವನ್ನು ಮಾಡುವಾಗ ವ್ಯಾಹೃತಿ ಸಹಿತವಾಗಿ ನಾವು ಓಂಕಾರವನ್ನು ಜಪವನ್ನು ಮಾಡಿದರೆ ಅದು ಆ ಪ್ರಾಣಾಯಾಮ ಫಲಪ್ರದವಾಗಿದೆ. ಇಲ್ಲದೇ ಇದ್ದರೆ ಕೇವಲ ಶ್ವಾಸೋಚ್ಛ್ವಾಸದಿಂದ ನಾವು ಪ್ರಾಣಾಯಾಮವನ್ನು ಮಾಡಿದರೆ ಅದು ನಿರ್ಬೀಜ ಅಂತ ಕರೆದಿದ್ದಾರೆ. ಭಗವಂತನ ಮಂತ್ರಗಳ ಜಪವನ್ನು ಮಾಡದೆ, ಸ್ಮರಣೆಯನ್ನು ಮಾಡದೆ ಮಾಡಿರುವ ಅದು ಪ್ರಾಣಾಯಾಮ ಕೇವಲ ಶರೀರದ ರಕ್ಷಣೆ ಆರೋಗ್ಯಕ್ಕಾಗಿ ಮಾತ್ರವಾದರೆ, ಮಂತ್ರ ಹಾಗೂ ಪ್ರಣವ ವ್ಯಾಹೃತಿಯಿಂದ ಸಹಿತವಾಗಿ ಮಾಡಿರುವ ಆ ಪ್ರಾಣಾಯಾಮ ಇದು ಭಗವಂತನ ಚಿಂತನೆಯ ಜೊತೆಗೆ ಅದು ಪುಣ್ಯವನ್ನೂ ಕೊಡುತ್ತದೆ ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ ಎಂಬುದಾಗಿ ತಿಳಿಸ್ತಾ, ಪುನಃ ಪುನಃ ಪ್ರಕುರ್ವೀತ ಪ್ರಾಣಾಯಾಮ ಚತುಷ್ಟಯಂ. ಇದನ್ನು ಎಷ್ಟೆಷ್ಟು ನಾವು ಪ್ರಾಣಾಯಾಮವನ್ನು ಬೆಳೆಸ್ತಾ ಹೋಗ್ತೇವೆಯೋ ಅಷ್ಟಷ್ಟು ಪುಣ್ಯ ಅಂತ ಹೇಳಿದ್ದಾರೆ. ಪ್ರಾಜಾಪತ್ಯ ಎಂಬ ಒಂದು ವ್ರತ ಇದೆ. ಆ ವ್ರತವನ್ನು ಮಾಡುವುದು ಬಹಳ ಕಷ್ಟ. ಆ ವ್ರತದ ಸಮಾನವಾದ ಪುಣ್ಯ ದೊರೆಯಬೇಕಾದರೆ ದಿನಕ್ಕೆ 400 ಪ್ರಾಣಾಯಾಮಗಳನ್ನು ಮಾಡಿದರೆ, ಪುನಃ ಪುನಃ ಪ್ರಕುರ್ವೀತ ಪ್ರಾಣಾಯಾಮ ಚತುಶ್ಶತಂ, 400 ಪ್ರಾಣಾಯಾಮವನ್ನು ಮಾಡಿದರೆ ಅದು ಪ್ರಾಜಾಪತ್ಯ ವ್ರತಕ್ಕೆ ಸಮಾನವಾಗಿದೆ. ಅನೇಕ ಪಾಪಗಳ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಂತೆ ಆಗುತ್ತದೆ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಇನ್ನೊಂದು ಗೋದಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದು ಬಾರಿ ಕರುವನ್ನು ಪ್ರಸವಿಸಿದ ಗೋವನ್ನು ದಾನವನ್ನು ಮಾಡಬೇಕು. ಏಕವಾರಂ ಪ್ರಸೂತ ಯಾ ಬಾಲವತ್ಸ ಸಮನ್ವಿತ. ಕರುವಿನಿಂದ ಸಹಿತವಾದ ಒಂದು ಸಾರಿ ಪ್ರಸವವನ್ನು ಮಾಡಿರುವ ಆಕಳಿಗೆ ಗೃಷ್ಟಿ ಅಂತ ಕರೆದಿದ್ದಾರೆ ಧರ್ಮಶಾಸ್ತ್ರದಲ್ಲಿ. ಸಕೃತ್ ಪ್ರಸೂತ ಗೌಹು ಗೃಷ್ಟಿಹಿ. ಆ ಗೋವನ್ನು ದಾನವನ್ನು ಮಾಡುವುದರಿಂದಾಗಿ ಮಹಾಪುಣ್ಯ ಅಂತ ಹೇಳಿದ್ದಾರೆ. ಆ ಗೋವಿನ ದಾನದ ಜೊತೆಗೆ ಕಂಚಿನ ಪಾತ್ರೆಯ ಒಂದು ನೀರಿಗಾಗಿ, ಇನ್ನೊಂದು ಹುಲ್ಲಿಗಾಗಿ ಅವುಗಳನ್ನು ದಾನವನ್ನು ಮಾಡಬೇಕು. ಬಂಗಾರದ ಶೃಂಗ ಕೊಂಬುಗಳನ್ನು ಅಂಟಿಸಿ ಕೆಂಪು ಬಟ್ಟೆಯನ್ನು ಮೇಲೆ ಹೊದ್ದಿಸಿ ಶಕ್ತಿ ಅನುಸಾರವಾಗಿ ವಿತ್ತದ ಜೊತೆಗೆ ಉತ್ತಮನಾದ ಕುಟುಂಬಿಯಾದ ಹೋಮವನ್ನು, ಅಗ್ನಿಹೋತ್ರವನ್ನು ಮಾಡುವ ಅಥವಾ ಅಭಿಷೇಕಾದಿ ಸತ್ಕರ್ಮಗಳನ್ನು ಮಾಡುವ ದಂಪತಿಗಳಿಗೆ, ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಈ ದಾನದ ಪುಣ್ಯ ಬಹಳ ಇದೆ. ವೈಶಾಖ ಮಾಸದಲ್ಲಿ ಮತ್ತು ಮಾಘ ಮಾಸದಲ್ಲಿ ಮಾಡಿದರೆ ಎಷ್ಟು ಪುಣ್ಯವೋ ಅದಕ್ಕಿಂತ 10 ಪಟ್ಟು ಪುಣ್ಯ ಚಾತುರ್ಮಾಸ್ಯದಲ್ಲಿ ಗೋದಾನವನ್ನು ಮಾಡುವುದರಿಂದ ಪ್ರಾಪ್ತವಾಗ್ತದೆ ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಜೊತೆಗೆ ಈ ಚಾತುರ್ಮಾಸ್ಯದಲ್ಲಿ ನಿತ್ಯ ಒಬ್ಬ ಬ್ರಾಹ್ಮಣ ದಂಪತಿಗೆ ಭೋಜನವನ್ನು ಮಾಡಿಸುವ ಒಂದು ಕ್ರಮವೂ ಇದೆ. 120 ಜನ 4 ತಿಂಗಳಿಗೆ 120 ಬ್ರಾಹ್ಮಣ ದಂಪತಿಗಳಿಗೆ ಭೋಜನ. ತದರ್ಧಂ ಅಥವಾ 60 ಜನ ಬ್ರಾಹ್ಮಣ ದಂಪತಿಗಳಿಗೆ ಭೋಜನ. ಅದೂ ಸಾಧ್ಯವಾಗದೇ ಇದ್ದರೆ 30 ಜನ ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸಬೇಕು. ಮಹಾಪುಣ್ಯ ಫಲಪ್ರದವಾಗಿದೆ ಎಂಬುದಾಗಿ ಅದನ್ನು ಹೇಳಿದ್ದಾರೆ. ಆಮೇಲೆ ಈ ಸಂದರ್ಭದಲ್ಲಿ ಬಹಳ ನಾನು ಪ್ರಾರಂಭ ದಿನವೇ ಹೇಳಿದ್ದೇನೆ, ವ್ರತವನ್ನು ಮಾಡುವುದಕ್ಕಾಗಿ ಬಹಳ ಹಣ ಅಥವಾ ಶ್ರಮ ಬೇಕಾಗಿಲ್ಲ, ಶ್ರದ್ಧೆ ಇದ್ದರೆ ಸಾಕು. ಅದರಿಂದ ಅನೇಕ ವ್ರತಗಳನ್ನು ಹೇಳಿಕೊಡ್ತಾ ಇದ್ದಾರೆ. ಈ ಹಣ ವೆಚ್ಚ ಮಾಡದೆ, ಶ್ರಮವಿಲ್ಲದೆ ಮಹಾಪುಣ್ಯವನ್ನು ಸಂಪಾದನೆ ಮಾಡುವುದಕ್ಕಾಗಿ ಚಾತುರ್ಮಾಸ್ಯ ವ್ರತ ಅನ್ನೋದು ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರು ಸ್ವಶಾಖಾಧ್ಯಯನಂ ಪುಣ್ಯಂ ಸಕೃದೇವತ್ತು ಪಾಠತಃ. ಸ್ವಶಾಖಾಧ್ಯಯನ ವೇದಾಧ್ಯಯನವನ್ನು ಮಾಡಿದರೆ ಒಂದು ಬಾರಿ 120 ದಿನಗಳಲ್ಲಿ ಒಂದು ಬಾರಿ ಸಮಗ್ರವಾಗಿ ತನ್ನ ಸ್ವಶಾಖಾ ವೇದದ ಪಾರಾಯಣವನ್ನು ಮಾಡಿದರೆ ಅವನಿಗೆ ಮಹಾಪುಣ್ಯ ಫಲಪ್ರದವಾಗಿದೆ ಎಂಬುದಾಗಿ ಹೇಳಿದ್ದಾರೆ.
ಆಮೇಲೆ ಈ ಸಂದರ್ಭದಲ್ಲಿ ಅನೇಕ ನಿಯಮಗಳನ್ನು ಹೇಳಿದ್ದಾರೆ. ವ್ರತವನ್ನು ಮಾಡತಕ್ಕಂತಹ ಮನುಷ್ಯ 1 ತಿಂಗಳು ತಾಂಬೂಲವನ್ನು ವರ್ಜನೆ, ಮುಂದೆ ವಿಶೇಷವಾಗಿ ಬರುವುದಿದೆ, ತಾಂಬೂಲವನ್ನು ಬಿಡುವುದು, ಆಮೇಲೆ ಮೈಥುನ ಕ್ರಿಯೆ ಬಿಡುವುದು, ಪರಾನ್ನ ವರ್ಜನ, ಇವೆಲ್ಲವುಗಳು ಕೂಡ ಇವು ಮಹಾ ಪುಣ್ಯ ಫಲಪ್ರದವಾಗಿವೆ ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಜೊತೆಗೆ ನಮಸ್ಕಾರಾಯುತಂ, ನಮಸ್ಕಾರವನ್ನು ಮಾಡುವುದು ದೇವರಿಗೆ ಪ್ರತಿನಿತ್ಯ 11, 24, 54, 108 ನಮಸ್ಕಾರಗಳನ್ನು ಮಾಡುವುದರಿಂದಲೂ ಕೂಡ ಮಹಾ ಪುಣ್ಯ ಫಲಪ್ರದವಾಗಿದೆ. ಅದೂ ಸಾಧ್ಯವಿಲ್ಲ ಅಂತಾದರೆ ಹೇಳ್ತಾರೆ, ದೇವಾಗಾರೆ ಪ್ರಕುರ್ವೀತ ಮತ್ಕಥಾಶ್ರವಣಂ ನರಹ, ದೇವರ ಸನ್ನಿಧಾನದಲ್ಲಿ ಇದ್ದು ನನ್ನ ಕಥಾಶ್ರವಣವನ್ನು ಯಾರು ಮಾಡ್ತಾರೆಯಲ್ಲ ಅವನಷ್ಟು ಪುಣ್ಯವಂತ ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ಭಗವಂತನ ಮಹಿಮಾ ಶ್ರವಣವನ್ನು ಮಾಡ್ತಾ ಇರಬೇಕು ಎಂಬುದಾಗಿ ತಿಳಿಸಿ ಆದ ಮೇಲೆ ಧರಣಿದೇವಿ ಮತ್ತೆ ಕೇಳ್ತಾ ಇದ್ದಾಳೆ, ಭಗವಂತ ನೀನು ಅನೇಕ ವ್ರತಗಳನ್ನು ಹೇಳ್ತಾ ಇದ್ದಿ, ನಾನು ಕೆಲವು ವ್ರತಗಳ ಬಗ್ಗೆ ಕೇಳುವವಳಿದ್ದೇನೆ. ಯಾವುದು ಶುಭವಾದ ವ್ರತ, ಅದನ್ನು ಮಾಡುವುದರಿಂದ ಏನು ಫಲಪ್ರಾಪ್ತಿಯಾಗ್ತದೆ, ಮಾಡದೇ ಇದ್ದರೆ ಏನು ಹಾನಿಯಾಗ್ತದೆ, ಅದನ್ನು ಹೇಳಬೇಕು ಎಂಬುದಾಗಿ ತಿಳಿಸಿದಾಗ ಅದಕ್ಕೆ ವರಾಹರೂಪಿಯಾದ ಪರಮಾತ್ಮ ಹೇಳ್ತಾನೆ, ಧರಣಿ ದೇವಿ ಅನೇಕ ವ್ರತಗಳು ಇವೆ, ಎಷ್ಟಂತ ನಿನಗೆ ಹೇಳಲಿ. ಅನಂತ್ಯಾತ್, ಕಲಿಯುಗ ಬಹಳ ದೋಷಭೂಯಿಷ್ಠವಾದದ್ದು, ಅಲ್ಪವಾದ ಆಯುಷ್ಯವಿರ್ತದೆ. ಆದರೂ ಕೂಡ ಕೆಲವು ಧರ್ಮಗಳನ್ನು ನಿನಗೆ ನಾನು ಉಪದೇಶವನ್ನು ಮಾಡ್ತೇನೆ. ಎಲ್ಲ ವ್ರತಗಳನ್ನು ಪ್ರಾಯಶ್ಚಿತ್ತ ರೂಪವಾಗಿಯೇ ಮಾಡಬೇಕು. ಪಾಪಗಳನ್ನು ಮಾಡಿದ ಪರಿಹಾರಕ್ಕಾಗಿ ಈ ಪ್ರಾಯಶ್ಚಿತ್ತ ರೂಪವಾಗಿರತಕ್ಕಂತಹ ವ್ರತವನ್ನು ಮಾಡಬೇಕು. ಅದರಲ್ಲಿ ಮೊದಲನೇದಾಗಿ ಹೇಳ್ತೇನೆ, ಸ್ತ್ರೀಯರಾದವರು 10 ಲಕ್ಷ ನಮಸ್ಕಾರ, 10 ಲಕ್ಷ ನಮಸ್ಕಾರ ವ್ರತವನ್ನು ಹಿಡಿಯಬಹುದು. ಒಂದು ಪ್ರಶ್ನೆ ಹುಟ್ಟಬಹುದು, 4 ತಿಂಗಳಲ್ಲಿ 10 ಲಕ್ಷ ನಮಸ್ಕಾರ ಸಾಧ್ಯವೇ? ಶಕ್ಯವೇ ಇಲ್ಲ. ಹಾಗಾಗಿ ಒಂದೇ ಚಾತುರ್ಮಾಸ್ಯದಲ್ಲಿ ಅಲ್ಲ, ಇದು ಅನೇಕ ವರ್ಷಗಳು, 3 ವರ್ಷ, 4 ವರ್ಷ, 8 ವರ್ಷ, ಅವರವರ ಶಕ್ತಿಗೆ ಅನುಸಾರವಾಗಿ ಅಷ್ಟು ಕಾಲದಲ್ಲಿ ಈ 10 ಲಕ್ಷ ನಮಸ್ಕಾರ, ಕೊನೆಗೆ ಆಗದೇ ಇದ್ದರೆ 1 ಲಕ್ಷ ನಮಸ್ಕಾರ ಅಂತ ಹೇಳಿಕೊಟ್ಟಿದ್ದಾರೆ. ಅದನ್ನು ಮಾಡಬಹುದು. ಅಥವಾ ಉಪವಾಸವನ್ನು ಮಾಡಬಹುದು. ಸಾಂತರ ಉಪವಾಸ, ನಿರಂತರ ಉಪವಾಸ ಅಂತ ಇದೆ. ಏನು ಸಾಂತರ ಉಪವಾಸ ಅಂತಂದರೆ, ಯಾವುದು 1 ದಿನ ಉಪವಾಸ, ಮರುದಿನ ಊಟ, 3ನೇ ದಿನ ಉಪವಾಸ, 4ನೇ ದಿನ ಊಟ, ಈ ವಿಧವಾದ ಉಪವಾಸಕ್ಕೆ ಸಾಂತರ, ಅಂತರವಿದೆ. 1 ದಿನ ಭೋಜನ, 1 ದಿನ ಉಪವಾಸ, ಮತ್ತೆ ಭೋಜನ, ಮತ್ತೆ ಉಪವಾಸ, ಈ ತರಹದ ಉಪವಾಸ ವ್ರತಗಳು ಇವೆ. ಸಾಂತರ ಉಪವಾಸ. ನಿರಂತರ ಉಪವಾಸ ಅಂತ ಇದೆ. ನಿತ್ಯದಲ್ಲಿಯೂ ಈ ತರಹ 12 ದಿನಗಳವರೆಗೆ ಮಾಡುವ ಉಪವಾಸವನ್ನು ನಿರಂತರಂ ದ್ವಾದಶಾಹಂ ಉಪವಾಸಂ ಕರೋತಿಯಃ, ಈ ತರಹ 12 ದಿನ ಉಪವಾಸವನ್ನು ಮಾಡುವವರಿದ್ದಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಪರಾಕ ಅಂತ ಧರ್ಮಶಾಸ್ತ್ರದಲ್ಲಿ ಕರೆದಿದ್ದಾರೆ. ಪರಾಕ ವ್ರತ ಅಂದರೆ 12 ದಿನಗಳವರೆಗೆ ಮಾಡತಕ್ಕಂಥ ಉಪವಾಸ. ಇದರ ಪುಣ್ಯ ಎಷ್ಟು ಅಂತಂದರೆ, 80 ದಿನಗಳವರೆಗೆ ಉಪವಾಸವನ್ನು ನಿರಂತರವಾಗಿ ಮಾಡಿದರೆ ಯಾವ ಪುಣ್ಯ ಪ್ರಾಪ್ತಿಯಾಗ್ತದೋ ಅಷ್ಟು ಪುಣ್ಯ ಈ ಚಾತುರ್ಮಾಸ್ಯದಲ್ಲಿ 12 ದಿನಗಳವರೆಗೆ ಮಾಡಿರುವ ಉಪವಾಸ ಅಂತ ಹೇಳಿದ್ದಾರೆ. ಅದನ್ನೇ 15 ದಿನ ಮಾಡಿದರೆ 120 ದಿವಸ ಉಪವಾಸವನ್ನು ಮಾಡಿದ ಫಲ ಬರ್ತದೆ ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಮಾಸೋಪೋಷಣ ತುರ್ಯಾಂಶಂ ಲಭೆ ಚಾಂದ್ರಾಯಣಾದಪಿ. ಇನ್ನು ಆ ಚಾಂದ್ರಾಯಣ ವ್ರತದ ಬಗ್ಗೆ ಹೇಳಿಕೊಡ್ತಾ ಇದ್ದಾರೆ. ಚಾಂದ್ರಾಯಣ ವ್ರತ ಅನೇಕ ಜನರು ಮಾಡ್ತಾ ಇರ್ತಾರೆ. ಮೊದಲನೇ ವ್ರತದಲ್ಲಿ ಮತ್ತು ಕೊನೆಯ ವ್ರತದಲ್ಲಿ, ಅಂದರೆ ಮೊದಲನೆಯ ಶಾಖ ವ್ರತದ ಸಂದರ್ಭದಲ್ಲಿ, ದ್ವಿದಳ ವ್ರತದ ಸಂದರ್ಭದಲ್ಲಿ ಈ ಚಾಂದ್ರಾಯಣ ವ್ರತವನ್ನು ಮಾಡ್ತಾರೆ. ಅದು ಬಹಳ ಪುಣ್ಯಪ್ರದವಾದದ್ದು. ಚಂದ್ರವೃದ್ಧ್ಯ ಸಮಶ್ನೀಯಾತ್ ಕುಕ್ಕುಟಾಂಡ ಪ್ರಮಾಣತಃ. ಶುಕ್ಲ ಪಕ್ಷದ ಒಂದೊಂದು ತಿಥಿ ಬೆಳೀತಾ ಹೋದಂತೆ ಪ್ರತಿಪತ್ತಿಥಿಯಲ್ಲಿ 1 ತುತ್ತು ಅನ್ನ, ಅದರ ಪರಿಮಾಣವನ್ನು ಹೇಳ್ತಾ ಇದ್ದಾರೆ. ಕುಕ್ಕುಟಾಂಡ ಪ್ರಮಾಣತಃ. ಕುಕ್ಕುಟ ಅಂದರೆ ಕೋಳಿ. ಆ ಕೋಳಿ ಒಂದು ಅಂಡ ತತ್ತಿಯನ್ನು ಇಟ್ಟರೆ ಎಷ್ಟು ಪರಿಮಾಣವಾಗುತ್ತದೆಯೋ ಅಷ್ಟು ಪರಿಮಾಣದ 1 ತುತ್ತು ಪ್ರತಿಪದ. ದ್ವಿತೀಯ ದಿವಸ ಚಂದ್ರವೃದ್ಧ್ಯ,
ಶುಕ್ಲ ಪಕ್ಷದಲ್ಲಿ ಚಂದ್ರನಿಗೆ ಒಂದೊಂದು ದಿನ ಒಂದೊಂದು ಕಲ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ದಾರೆ. ಆ ಕ್ರಮವಾಗಿ ದ್ವಿತೀಯ 2 ತುತ್ತು, ತೃತೀಯ 3, ಚತುರ್ಥಿ 4 ಈ ತರಹ ಬೆಳೀತಾ ಹೋಗಬೇಕು. ದಶಮಿ 10, ಏಕಾದಶಿ ಇಲ್ಲ. ಏಕಾದಶಿ 11 ತುತ್ತನ್ನು ಹಿಂದೆ ಮುಂದೆ ನಾವು ಮಾಡಿಕೊಳ್ತೇವೆ ಅಂತಿಲ್ಲ. ಏಕಾದಶಿ ನಿತ್ಯವ್ರತವಾದ್ದರಿಂದ ಉಪವಾಸ ಮಾಡಲೇಬೇಕು. ಅವತ್ತು ಊಟವಿಲ್ಲ, ತುತ್ತು ಇಲ್ಲ. ದ್ವಾದಶಿ 12, ಶುಕ್ಲ ಪಕ್ಷ ಪೌರ್ಣಮಿ 15 ಮತ್ತು ಇನ್ನು ಮತ್ತೆ ಯಥಾ ಪ್ರಕಾರವಾಗಿ ಕೃಷ್ಣ ಪಕ್ಷದಲ್ಲಿ ಒಂದೊಂದು ತುತ್ತು ಕಮ್ಮಿ ಮಾಡ್ತಾ ಹೋಗಬೇಕು. ಅಂದರೆ ಕೃಷ್ಣ ಪಕ್ಷದ ಪ್ರತಿಪದ ದಿವಸ 14 ತುತ್ತು, ಆಮೇಲೆ ದ್ವಿತೀಯ 13 ತುತ್ತು, ಈ ತರಹ ಮಾಡ್ತಾ ಹೋಗಿ ಅಮಾವಾಸ್ಯ ದಿವಸ ಉಪವಾಸ. ಯಾಕೆಂದರೆ ಅವತ್ತು ಚಂದ್ರನಲ್ಲಿ ಯಾವ ಕಲೆ ಇರೋದಿಲ್ಲ, ಹಾಗಾಗಿ ಉಪವಾಸ ಈ ತರಹ ಮಾಡಿದರೆ ಇದಕ್ಕೆ ಚಾಂದ್ರಾಯಣ ವ್ರತ ಎಂಬುದಾಗಿ ಕರೆದಿದ್ದಾರೆ. ಏಕಂ ಚಾಂದ್ರಾಯಣಂ ವ್ರತಂ ಪ್ರಾಜಾಪತ್ಯಂ ಚತುರ್ಭಿ ಸ್ಯಾತ್. ಇನ್ನು 4 ತಿಂಗಳು ಮಾಡ್ತಕ್ಕಂಥವರು ಇದ್ದಾರೆ ಮಹಾನುಭಾವರು, ಅದಕ್ಕೆ ಪ್ರಾಜಾಪತ್ಯ ವ್ರತ ಅಂತ ಅದನ್ನು ಕರೆದಿದ್ದಾರೆ. ಅಂತೂ ಅವರವರ ಶಕ್ತಿಗೆ ಅನುಸಾರವಾಗಿ ಮಾಡಬೇಕು ಎಂಬುದಾಗಿ ಹೇಳಿದರು. ಯಾರಿಗೆ ಉಪವಾಸ ಮಾಡಲು ಶಕ್ಯವಿಲ್ಲವೋ ಅಂಥವರೇನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಅರ್ಧ ಮಾತ್ರಂ ಸುವರ್ಣಸ್ಯ ದಾನಂ ವಿಪ್ರಾಯ ಧೀಮತೆ. ಸುವರ್ಣ ದಾನವನ್ನು ಮಾಡುವುದರಿಂದಾಗಿ 16 ಮಾಸಿ ಅಂತ ಹೇಳಿದ್ದಾರೆ. 16 ಮಾಸಿ ಸುವರ್ಣ ದಾನವನ್ನು ಉತ್ತಮನಾದ ಬ್ರಾಹ್ಮಣರಿಗೆ ದಾನವನ್ನು ಮಾಡಿದರೆ ಈ ಚಾಂದ್ರಾಯಣ ವ್ರತದ ಪುಣ್ಯ ಬರ್ತದೆ. ಗೋದಾನವನ್ನು ಮಾಡುವುದರಿಂದಲೂ ಕೂಡ ಪುಣ್ಯ ಬರ್ತದೆ ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಇನ್ನೊಂದು ವ್ರತ ಇದೆ, ಧಾರಣ ಪಾರಣ ವ್ರತ. ಧಾರಣಂ ಪಾರಣಂ ಯಸ್ತು ಮಾಸಮೇಕಂ ಕರೋತಿ ಚ. ಧಾರಣ ಅಂತಂದರೆ ಊಟವನ್ನು ಮಾಡುವುದು, ಧಾರಣ ಅಂದರೆ ಉಪವಾಸವನ್ನು ಮಾಡುವುದು, ಪಾರಣ ಅಂತಂದರೆ ಊಟವನ್ನು ಮಾಡುವುದು. ಒಂದು ದಿನ ಉಪವಾಸ, 2ನೇ ದಿವಸ ಭೋಜನ, 3ನೇ ದಿವಸ ಉಪವಾಸ, 4ನೇ ದಿವಸ ಭೋಜನ. ಈ ರೀತಿಯಾಗಿ ಧಾರಣ ಪಾರಣ ವ್ರತ ಎಂಬುದಾಗಿ ಮಾಸೋಪವಾಸ ವಿಂಶಾಂಶಂ ಅದು ಕೂಡ ಪುಣ್ಯಪ್ರದವಾಗಿದೆ ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಈ ತರಹ ಉಪವಾಸದ ಬಗ್ಗೆ ಹೇಳಿ ಆದ ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಉಪವಾಸಕ್ಕೂ ಕೂಡ ಇವತ್ತಿನ ಕಾಲದಲ್ಲಿ ಜನರಿಗೆ ಶಕ್ತಿ ಇಲ್ಲ. ಅದಕ್ಕೇನು ಮಾಡಬೇಕು? ಅನೇಕ ವ್ರತ, ಎಲ್ಲರಿಗೂ ಎಲ್ಲ ವ್ರತವನ್ನು ಆಚರಣೆ ಮಾಡಲಿಕ್ಕಾಗೋದಿಲ್ಲ. ಯಾರಿಗೆ ಯಾವುದು ಶಕ್ಯವೋ ಅದನ್ನು ಮಾಡುವುದಕ್ಕಾಗಿ ಅನೇಕ ಅವಕಾಶಗಳನ್ನು ಪುರಾಣ ನಮಗೆ ಕಲ್ಪಿಸಿಕೊಡ್ತಾ ಇದೆ. ಶಿರೋ ವ್ಯಾಹೃತಿ ಸಂಯುಕ್ತ ಗಾಯತ್ರಿ ಕೀರ್ತಿತಾ ಜಪೇ. ನಿತ್ಯದಲ್ಲಿಯೂ ಕೂಡ ಗಾಯತ್ರಿಯ ಜಪವನ್ನು ಮಾಡಬೇಕು. ಈ 4 ತಿಂಗಳು ಪ್ರತಿದಿನ ತಪ್ಪದೆ 100 ಗಾಯತ್ರಿಯನ್ನು ಮಾಡಿದರೆ ಅವನು ಸಂಪೂರ್ಣವಾಗಿರ್ತಕ್ಕಂತಹ ವೇದ ಪಾರಾಯಣದ ಪುಣ್ಯವನ್ನು ಪಡೆಯುತ್ತಾನೆ. ಇದು ಯಾರಿಗೆ ಅಶಕ್ಯ? ಪ್ರಾತಃ ಕಾಲದಲ್ಲಿ ಸಾಯಂಕಾಲದಲ್ಲಿ ನಾವು 100 ಗಾಯತ್ರಿಯ ಜಪವನ್ನು ಮಾಡಿದರೆ ನಿರಂತರವಾಗಿ ಇದಕ್ಕೆ ದ್ರವ್ಯ ವಿನಿಮಯ ಮಾಡಬೇಕಾದದ್ದಿಲ್ಲ, ಶಕ್ತಿ ಬಹಳ ಹೋಗುವುದಿಲ್ಲ, ಇನ್ನು ಯಾವ ಆಯಾಸವೂ ಆಗುವುದಿಲ್ಲ. ಕುಳಿತಲ್ಲೇ ನಾವು 100 ಗಾಯತ್ರಿಯ ಜಪವನ್ನು ಮಾಡಿದರೆ ನಿತ್ಯದಲ್ಲಿ ಆಗ ಸಮಗ್ರವಾಗಿರುವ ವೇದ ಪಾರಾಯಣದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ಪವಮಾನವನ್ನು ಪಾರಾಯಣವನ್ನು ಮಾಡುವ ಜನರು ಇದ್ದಾರೆ. ಈ 4 ತಿಂಗಳು ಪವಮಾನ ಪಾರಾಯಣವನ್ನು ಮಾಡಿದರೆ 400 ಗಾಯತ್ರಿಯ ಜಪವನ್ನು ಮಾಡಿದ ಪುಣ್ಯ ಬರ್ತದೆ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಪವಿತ್ರವಾದ ಸೂಕ್ತಗಳನ್ನು ಪಾರಾಯಣವನ್ನು ಮಾಡುವವರು ಇದ್ದಾರೆ. ಅಷ್ಟಾಕ್ಷರ ಮಂತ್ರ ಜಪ ಮಾಡುವ ಮಹಾನುಭಾವರು ಇದ್ದಾರೆ, ಮಾಡಬೇಕು ಅಂತ ಹೇಳಿದ್ದಾರೆ. ವೇದ ಪಾರಾಯಣದಲ್ಲೂ ಕೂಡ ತಾರತಮ್ಯ ಫಲವನ್ನು ಹೇಳ್ತಾ ಇದ್ದಾರೆ. ಸಂಪೂರ್ಣ ವೇದ ಪಾರಾಯಣವನ್ನು ಮಾಡಿದರೆ ಎಷ್ಟು ಪುಣ್ಯ ಬರಬೇಕೋ, ವೇದದಲ್ಲಿ ಪದ ಮತ್ತು ಘಟ ಜಟ ಅಂತ ಇದೆ. ಆ ಪದ ಘನ ಮತ್ತು ಜಟ ಇವುಗಳ ಪಾರಾಯಣವನ್ನು ಮಾಡಿದರೆ 2, 4, 8ರಷ್ಟು ಪುಣ್ಯ ಅಂತನ್ನೋದು ಪ್ರಾಪ್ತವಾಗ್ತದೆ ಎಂಬುದಾಗಿ ಅದನ್ನು ಹೇಳಿದ್ದಾರೆ. ಮಹಾಭಾರತ ಪಾರಾಯಣವನ್ನು ಮಾಡಿದರೆ ವೇದ ಪಾರಾಯಣದ ಪುಣ್ಯ ಅಂತ ಹೇಳಿದ್ದಾರೆ. ಪುರಾಣಗಳ ಪಾರಾಯಣ ಮಾಡಿದರೆ ವೇದದ ಅರ್ಧ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಮಹಾಭಾರತದಲ್ಲಿಯೂ ಕೂಡ ನಿತ್ಯದಲ್ಲಿ ಭಗವದ್ಗೀತಾ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿದರೆ ಅನೇಕ ಲಾಭ ಪುಣ್ಯ ಫಲ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ಅದನ್ನು ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಪಾಠೇನ ತು ಯತ್ ಫಲಂ ಪ್ರೋಕ್ತಂ ಅರ್ಥಜ್ಞಾನಾತ್ ಚತುರ್ಗುಣಂ.
ಅದನ್ನು ಪಠನವನ್ನು ಮಾಡುವುದರಿಂದ ಎಷ್ಟು ಪುಣ್ಯ ಬರುತ್ತದೆಯೋ ಆ ಮಂತ್ರಗಳು ಅಥವಾ ಆ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳುವುದರಿಂದ ಅದರ 4ರಷ್ಟು ಪುಣ್ಯ ಅಂತನ್ನೋದು ಪ್ರಾಪ್ತಿಯಾಗುತ್ತದೆ. ಜೊತೆಗೆ ತಾನಲ್ಲ ಇನ್ನು ಜನರಿಗೆ ಅವರಿಗೆ ಹೇಳಿಕೊಡುವುದರಿಂದಾಗಿ ದಶಗುಣಂ ಸ್ಮೃತಂ, ತಾನು ಅರ್ಥ ಮಾಡಿಕೊಂಡ್ರೆ 4 ಪಟ್ಟು ಪುಣ್ಯ, ಇನ್ನೊಬ್ಬರಿಗೆ ಅದನ್ನು ಹೇಳಿಕೊಟ್ಟರೆ 10 ಪಟ್ಟು ಪುಣ್ಯ ಅಂತ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಅವಶ್ಯವಾಗಿ ಮಾಡಬೇಕು. ಶಿಷ್ಯರಿಗೆ ವ್ಯಾಖ್ಯಾನವನ್ನು ಮಾಡಿದರೆ ಪುಣ್ಯಂ ಶತಗುಣಂ ಸ್ಮೃತಂ, 100 ಪಟ್ಟು ಪುಣ್ಯ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಇದನ್ನು ಹೇಳಿದ್ದಾರೆ. ಭೂಮಿದಾನ ಎಷ್ಟು ಪುಣ್ಯವೋ ಆ ಭೂಮಿದಾನ ಮಾಡಲು ಎಲ್ಲರಿಗೂ ಆಗೋದಿಲ್ಲ. ಆ ಭೂಮಿದಾನದ ಪುಣ್ಯಕ್ಕೆ ಸಮಾನವಾದ ಪುಣ್ಯ ಈ ಪಾರಾಯಣ ವೇದದ ಪಠಣದಿಂದ ಅದನ್ನು ಹೇಳಿಕೊಟ್ಟಿದ್ದಾರೆ. ಇದರ ಪಠಣ ಗುರುಕುಲದಲ್ಲಿ ಛಾತ್ರ ಶಿಷ್ಯ ಮಾಡಿದರೆ ಗುರುಗಳು ಅದಕ್ಕೆ ಪಾಠವನ್ನು ಮಾಡಿದಾಗ ಆ ಪುಣ್ಯಫಲ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಈ ತರಹ ಆ ವೇದ ಪಾರಾಯಣ ಮತ್ತು ಪುರಾಣಗಳ ಶ್ರವಣ ಅದರ ಫಲ ವಿಸ್ತಾರವಾಗಿ ಹೇಳಿದ್ದಾರೆ. 4 ವೇದಗಳು, 6 ಅಂಗಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಶಿಕ್ಷಾ, ಕಲ್ಪ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಎಂಬುದಾಗಿ ಅವುಗಳ ಫಲವನ್ನು ಕೂಡ ಹೇಳಿದ್ದಾರೆ. ಇಷ್ಟು ವಿಶೇಷವಾಗಿರತಕ್ಕಂತಹ ಪುಣ್ಯ. ಇನ್ನೊಂದು ಮಹತ್ವದ ಮಾತನ್ನು ಹೇಳ್ತಾರೆ. ಎಲ್ಲರಿಗೂ ವೇದ ಪಾರಾಯಣ ಮಾಡಲು ಶಕ್ಯವಿಲ್ಲ. ವೇದಾಧ್ಯಯನ ಗುರುಕುಲದಲ್ಲಿ ಹೋಗಿ ಮಾಡಲಿಕ್ಕೆ ಆಗಿರೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅಂತಂದಾಗ ಅದಕ್ಕೆ ಒಂದು ಉಪಾಯವನ್ನು ವರಾರೂಪಿಯಾದ ಪರಮಾತ್ಮ ಧರಣಿದೇವಿ ಹೇಳ್ತಾ ಇದ್ದಾನೆ. ನೋಡು ಧರಣಿದೇವಿ, 2 ಮೀಮಾಂಸಾ, ಒಂದು ಕರ್ಮ ಮೀಮಾಂಸಾ, ಇನ್ನೊಂದು ಬ್ರಹ್ಮಮೀಮಾಂಸ. ಬ್ರಹ್ಮಮೀಮಾಂಸ ಅಂತಂದರೇನೆ ಈ ಬ್ರಹ್ಮಸೂತ್ರಗಳು, ಅಥಾತೋ ಬ್ರಹ್ಮ ಜಿಜ್ಞಾಸ ಇತ್ಯಾದಿಯಾಗಿ 564 ಬ್ರಹ್ಮಸೂತ್ರಗಳಿಗೆ ಬ್ರಹ್ಮಮೀಮಾಂಸ ಅಂತ ಕರೆದಿದ್ದಾರೆ. ಆ ಬ್ರಹ್ಮಮೀಮಾಂಸಾದಲ್ಲಿರೋ ಒಂದೊಂದು ಅಕ್ಷರ ಪ್ರತ್ಯಕ್ಷರಂತು ಲಭತೆ ಗಾಯತ್ರಿ ಶತಜಂ ಫಲಂ. ಬ್ರಹ್ಮಮೀಮಾಂಸಾ ಸೂತ್ರಗಳ ಒಂದೊಂದು ಅಕ್ಷರವನ್ನು ಪಠನವನ್ನು ಮಾಡಿದರೆ 100 ಗಾಯತ್ರಿಯ ಜಪವನ್ನು ಮಾಡಿದಷ್ಟು ಪುಣ್ಯ ಬರ್ತದೆ. ಅಂದರೆ ನಿತ್ಯದಲ್ಲಿ ಬ್ರಹ್ಮಸೂತ್ರದ ಶ್ರವಣ, ಅದರ ಅರ್ಥಾನುಸಂಧಾನ, ಅದರ ಪಾಠ ಇದನ್ನು ಮಾಡುವುದರಿಂದಾಗಿ 16,000 ಗಾಯತ್ರಿಯ ಜಪದ ಪುಣ್ಯ ಬರ್ತದೆ ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಇಂತಹ ಆ ಪುಣ್ಯಪ್ರದವಾಗಿರತಕ್ಕಂಥದ್ದು ಭಾಗವತ ಶ್ರವಣ. ಇವತ್ತಿನ ದಿವಸ ಇಂಥ ವ್ರತಗಳನ್ನು ನಾವು ತಿಳಿತಾ ಇದ್ದೇವೆ. ಶ್ರಮವಿಲ್ಲದೆ ಸುಲಭವಾಗಿ ಕುಳಿತುಕೊಂಡು ನಾವು ಪುಣ್ಯವನ್ನು ಸಂಪಾದನೆ ಮಾಡತಕ್ಕಂತಹ ವ್ರತಗಳು. ಶ್ರೇಷ್ಠಂ ಭಾಗವತಂ ಸ್ಮೃತಂ, ಭಾಗವತದ ಶ್ರವಣವನ್ನು ಮಾಡಬೇಕು. ಅಂತಹ ಉತ್ತಮವಾಗಿರತಕ್ಕಂತಹ ಫಲ ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಇನ್ನು ದಾನದ ಬಗ್ಗೆ ಧರಣಿದೇವಿ ಕೇಳಿದಾಗ ಅದಕ್ಕೆ ಹೇಳ್ತಾ ಇದ್ದಾರೆ. ನೋಡು, ಅನ್ನಸ್ಯ ಕ್ಷುದಿತಂ ಪಾತ್ರಂ ಪಾನೀಯಸ್ಯ ಪಿಪಾಸಿತಂ. ಯಾರು ಹಸಿದು ಬಂದಿರ್ತಾನೆ ಅವನಿಗೆ ಅನ್ನವನ್ನು ಕೊಡಬೇಕು. ಬಾಯಾರಿ ಬಂದವನಿಗೆ ಲೋಟ ನೀರು ಕೊಡಬೇಕು. ಅದು ಉತ್ತಮವಾದ ದಾನ ಅಂತ ಕರೆದಿದ್ದಾರೆ. ಅದಕ್ಕೆ ಬಹಳ ಶ್ರಮ ಪಡಬೇಕಾದದ್ದಿಲ್ಲ. ಅದರಲ್ಲೂ ಕೂಡ ಉತ್ತಮ ಪಾತ್ರಕ್ಕೆ ದಾನ ಮಾಡಿದರೆ ಎಷ್ಟು ಪುಣ್ಯ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹಸುವಿಗೆ ಹುಲ್ಲು ಕೊಟ್ಟರೆ ಅದು ಹಾಲು ಕೊಡ್ತದೆ, ಹಾವಿಗೆ ಹಾಲು ಕೊಟ್ಟರೆ ಅದು ವಿಷ ಕೊಡ್ತದೆ. ಅಂದರೆ ಯೋಗ್ಯವಾದ ಪಾತ್ರ ಹಸು, ಆ ಹಸುವಿಗೆ ಹುಲ್ಲು ಕೊಟ್ಟರೆ ಅದು ಹಾಲು ಕೊಡ್ತದೆ. ಹಾಗೆ ಯೋಗ್ಯ ಪಾತ್ರನಿಗೆ ದಾನವನ್ನು ಮಾಡಿದರೆ ಮಾಡಿರುವ ದಾನಕ್ಕಿಂತ ಅಧಿಕವಾದ ಪುಣ್ಯ ಬರ್ತದೆ. ಪಾತ್ರ ಸರಿಯಾಗಿ ಇಲ್ಲದೆ ಇರುವಾಗ ಉತ್ತಮ ವಸ್ತುವನ್ನು ದಾನ ಮಾಡಿದರೂ ಕೂಡ ಹಾವಿಗೆ ಹಾಲೆರೆದರೆ ಏನು ಫಲ ಅಂತ ದಾಸರು ಹೇಳಿಲ್ಲವೇ? ಹಾಗಾಗಿ ಅದು ಹಾಲು ಕೊಟ್ಟರೂ ಕೂಡ ವಿಷವನ್ನೇ ಕಾರಿ ಹೋಗ್ತದೆ. ಹಾಗಾಗಿ ಉತ್ತಮವಾಗಿರತಕ್ಕಂತಹ ಪಾತ್ರವನ್ನು ನಾವು ಆಲೋಚನೆಯನ್ನು ಮಾಡಿ ದಾನವನ್ನು ಮಾಡಬೇಕು ಎಂಬುದಾಗಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಆ ದಾನವನ್ನು ಮಾಡುವಾಗಲೂ ಕೂಡ ಹೇಳಿದ್ದಾರೆ. ಇನ್ನು ಯೋಗ್ಯವಾದ ಪಾತ್ರ, ಯೋಗ್ಯವಾದ ದೇಶ, ಯೋಗ್ಯವಾದ ಕಾಲ. ಜೊತೆಗೆ ಇನ್ನೊಂದು ವ್ರತವನ್ನು ಹೇಳ್ತಾರೆ. ಲಕ್ಷವರ್ತಿ, 10 ಲಕ್ಷ ಬತ್ತಿಯ ವ್ರತವನ್ನು ಹಿಡಿದಿರ್ತಾರೆ ಸುಮಂಗಲಿ ಸ್ತ್ರೀಯರು. ಅದರ ಬಗ್ಗೆಯೂ ಹೇಳಿಕೊಡ್ತಾ ಇದ್ದಾರೆ. ಏನು ಅಂತಂದರೆ ಇದು 4 ತಿಂಗಳಲ್ಲಿ ಆಗೋದು ಕಷ್ಟ. 2-3 ವರ್ಷ, 4 ವರ್ಷ, 5 ವರ್ಷಗಳವರೆಗೆ ಈ ವ್ರತವನ್ನು ಮಾಡುವವರಿದ್ದಾರೆ. ಅದರ ಫಲವನ್ನು ಹೇಳ್ತಾರೆ. ಬತ್ತಿಯನ್ನು ತಾನೇ ಮಾಡಿ, ಹತ್ತಿಯನ್ನು ತಂದು ತಾನೇ ಬತ್ತಿಯನ್ನು ಮಾಡಿ ತುಪ್ಪದಲ್ಲಿ ಎದ್ದಿ ಪೂಜೆಗಾಗಿ ಕೊಟ್ಟರೆ ಆಗ ಪೂರ್ಣ ಪುಣ್ಯ ಬರ್ತದೆ. ಆ ಬತ್ತಿಯನ್ನು ಮಾಡಿ ಎಣ್ಣೆಯಲ್ಲಿ ಅದ್ದಿ ಕೊಟ್ಟರೆ
ಅರ್ಧ ಪುಣ್ಯ ಬರ್ತದೆ. ಕೇವಲ ಬತ್ತಿಯನ್ನು ಮಾಡಿ ಬ್ರಾಹ್ಮಣರಿಗೆ, ಮಹಾಸ್ವಾಮಿಗಳವರಿಗೆ, ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ, ನಿತ್ಯದಲ್ಲಿ ಅರ್ಚನೆಯಾಗುವ ಸ್ಥಳಗಳಲ್ಲಿ ಕೊಟ್ಟರೆ ಕಾಲು ಭಾಗ ಪುಣ್ಯ ಬರ್ತದೆ. ನೋಡಿರಿ, ತುಪ್ಪದಿಂದ ಅದ್ದಿ ಕೊಟ್ಟರೆ ಪೂರ್ಣ, ಎಣ್ಣೆಯಲ್ಲಿ ಕೊಟ್ಟರೆ ಅರ್ಧ, ಕೇವಲ ಬತ್ತಿಯನ್ನು ಕೊಟ್ಟರೆ ಅದಕ್ಕೆ ಕಾಲು ಭಾಗ ಪುಣ್ಯ ಅಂತ ಹೇಳಿಕೊಟ್ಟಿದ್ದಾರೆ. ನಮಸ್ಕಾರಾದಿಗಳನ್ನು ಮಾಡಬೇಕು, ಬತ್ತಿಯನ್ನು ಮಾಡಬೇಕು. ಎಷ್ಟು ನಮಸ್ಕಾರ ಮಾಡಿರುತ್ತಾರೆಯೋ ಅದರ ದಶಾಂಶ ಅದು ಅರ್ಘ್ಯವನ್ನು ಕೊಡಬೇಕು, ತದ್ದಶಾಂಶ ಹೋಮವನ್ನು ಮಾಡಬೇಕು, ತದ್ದಶಾಂಶ ಬ್ರಾಹ್ಮಣರ ಭೋಜನವನ್ನು ಮಾಡಿಸಬೇಕು. ಉದಾಹರಣೆಗಾಗಿ 1,00,000 ಬತ್ತಿಯನ್ನು ಮಾಡಿದ್ದರೆ ಅದರ 10 ಅಂಶ ಎಷ್ಟು ಅಂದರೆ 10,000 ಅರ್ಘ್ಯವನ್ನು ಕೊಡಬೇಕು. ಅದರ 10 ಅಂಶ ಅಂದರೆ 1,000 ಆಹುತಿಯನ್ನು ಕೊಟ್ಟು ಹೋಮವನ್ನು ಮಾಡಬೇಕು. ಅದರ 10 ಅಂಶ ಅಂದರೆ 100 ಜನ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ಈ ರೀತಿಯಾಗಿ ಹೇಳಿದರೆ ದಶಾಂಶಂ ವಿಪ್ರಭೋಜನಂ ಎಂಬುದಾಗಿ ಹೇಳಿದ್ದಾರೆ. ಹೀಗೆ 1,00,000 ಬತ್ತಿ, 1,00,000 ನಮಸ್ಕಾರ, 1,00,000 ಪ್ರದಕ್ಷಿಣೆ ಇವುಗಳನ್ನೆಲ್ಲ ಹೇಳಿದ್ದಾರೆ. ಸ್ತ್ರೀಯಾದವಳು ಮಾಡಿರ್ತಾಳೆ, ಹೋಮವನ್ನು ಮಾಡುವ ಅಧಿಕಾರವಿಲ್ಲ ಅಂತ ಹೇಳಿದಾಗ ಹೋಮಾಧಿಕರಣಂ ನೈವ ವಿಪ್ರಹಸ್ತೇನ ದೋಷಕೃತ, ವಿಪ್ರಹಸ್ತೇನ ನ ದೋಷಕೃತ. ತಾನು ಮಾಡಿದಾಗ ತನ್ನ ಪತಿ ಹೋಮವನ್ನು ಮಾಡಿದರೆ ಅದರ ಸಂಪೂರ್ಣವಾಗಿರತಕ್ಕಂಥ ಫಲ ಆ ದಂಪತಿಗಳಿಗೆ ಪ್ರಾಪ್ತಿಯಾಗ್ತದೆ. ಒಂದು ವೇಳೆ ಗಂಡ ಇಲ್ಲದೇ ಇದ್ದರೆ ಅಂತಹವಳು ಈ ವ್ರತವನ್ನು ಮಾಡಿದರೆ ಆಗ ಉತ್ತಮನಾಗಿರುವ ಬ್ರಾಹ್ಮಣನಿಂದ ಆ ಹೋಮವನ್ನು ಮಾಡಿಸಿದಾಗ ಅದರ ಫಲ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಯಾವ ಸ್ತ್ರೀಯಾದವಳು ತಾನು ವಿವಾಹಿತಳಾದ ಮೇಲೆ ಈ ವ್ರತವನ್ನು ಮಾಡುವಾಗ ಪತ್ಯಾಜ್ಞೆಯಾತು ಗೃಹ್ಣೀಯಾತ್ ಸುಕೃತಂ ವೇದಮಂತ್ರಜಂ, ಪತಿಯ ಆಜ್ಞೆಯನ್ನು ಸ್ವೀಕಾರ ಮಾಡಿ ವ್ರತವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಮಕ್ಕಳಿಗಾಗಿ ಕೆಲವು ವ್ರತವನ್ನು ಮಾಡ್ತಾರೆ. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಸರಿಯಾಗಿರುವ ತಿಳುವಳಿಕೆ ಇರುವುದಿಲ್ಲ, ತಪ್ಪು ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಸರಿಯಾಗಿ ಸನ್ಮಾರ್ಗದಲ್ಲಿ ಇರೋದಿಲ್ಲ. ಅಂಥವರಿಗಾಗಿ ಅವರಿಗೆ ಹೇಳಿದರೆ ವ್ರತ ಮಾಡೋದಿಲ್ಲ ಅಥವಾ ಯಾವುದೇ ನಿಯಮವನ್ನು ಮಾಡುವುದಿಲ್ಲ. ಆಗೇನು ಮಾಡಬೇಕು ಅಂದರೆ ಅದಕ್ಕೂ ಕೂಡ ಪುರಾಣ ಉಪಾಯವನ್ನು ಹೇಳ್ತಾ ಇದೆ. ಮಾತಾ ಸುತಾರ್ಥೇ ಗೃಹ್ಣೀಯಾತ್ ನ ತದಾ ದೋಷ ಉಚ್ಯತೆ. ತನ್ನ ಸಂತಾನಕ್ಕಾಗಿ ಅವಳು ವ್ರತವನ್ನು, ಉಪವಾಸವನ್ನು ಅಥವಾ ನಿಯಮವನ್ನು, ಯಾವುದೇ ಒಂದು ಸತ್ಕರ್ಮವನ್ನು ಮಾಡಿದಾಗ ಅದರ ಪುಣ್ಯ ಆ ಮಗನಿಗೆ ಸೇರುತ್ತದೆ, ಅವನು ಸನ್ಮಾರ್ಗದಲ್ಲಿ ಬರ್ತಾನೆ ಎಂಬುದಾಗಿ ಈ ರೀತಿಯಾಗಿ ಅನೇಕ ನಿಯಮಗಳ ಬಗ್ಗೆ ಹೇಳಿಕೊಡ್ತಾ ಇದ್ದಾರೆ. ಲಭೇಯುಸ್ತೆ ತೃತೀಯಾಂಶಂ. ಇನ್ನು ಯಾರು ವ್ರತವನ್ನು ಮಾಡ್ತಾ ಇರುವಾಗ ಬತ್ತಿಯನ್ನು ಮಾಡ್ತಾ ಇರುವಾಗ ಹತ್ತಿ ಇರೋದಿಲ್ಲ, ಇನ್ನೊಬ್ಬರು ಹತ್ತಿ ಕೊಟ್ಟರೆ ಅವರಿಗೆ ಹತ್ತಿಯನ್ನು ಕೊಟ್ಟದ್ದರಿಂದ ಏನು ಪುಣ್ಯ ಬರಬೇಕೋ ಅಷ್ಟು ಪುಣ್ಯ ಹೋಗ್ತದೆ. ಇದರ ಬಗ್ಗೆ ಬ್ರಹ್ಮಸೂತ್ರದಲ್ಲಿ ಶ್ರೀ ವೇದವ್ಯಾಸ ದೇವರು ತೃತೀಯಾಧ್ಯಾಯದ 4th ಪಾದದಲ್ಲಿ ಆರ್ತ್ವಿಜ್ಯಂ ಇತ್ಯೌಡುಲೋಮಿಹಿ ತಸ್ಮೈ ಪರಿಕ್ರಿಯತೆ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಅವರವರಿಗೆ ತಕ್ಕಂತೆ ಯಾರ್ಯಾರು ಎಷ್ಟೆಷ್ಟು ಆ ಸೇವೆಯಲ್ಲಿ, ಆ ಸತ್ಕರ್ಮದಲ್ಲಿ ಭಾಗವಹಿಸಿರುತ್ತಾರೆಯೋ ಅವರಿಗೆ ಅಷ್ಟಷ್ಟು ಪುಣ್ಯ ಅನ್ನೋದು ಹೋಗ್ತದೆ ಅಂತನ್ನುವುದು ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳಲ್ಲಿ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ಇವನ್ನೆಲ್ಲ ಈ ಸತ್ಕರ್ಮಗಳನ್ನು, ದಾನಗಳನ್ನು, ವ್ರತಗಳನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ, ಯಾವುದೇ ವ್ರತವನ್ನು ಮಾಡಿದರೂ ಅದು ವಿಧ್ಯುಕ್ತವಾಗಿರ್ತಕ್ಕಂತಹ ಶಾಸ್ತ್ರೋಕ್ತವಾದ ಕ್ರಮದಲ್ಲೇ ಆಚರಣೆ ಮಾಡಬೇಕು. ಅಂದಾಗ ಪೂರ್ಣವಾಗಿರ್ತಕ್ಕಂತಹ ಫಲ ಪ್ರಾಪ್ತಿಯಾಗ್ತದೆ ಎಂಬ ವಿಷಯವನ್ನು ಧರಣೀದೇವಿಗೆ ವರಾರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಹೇಳಿಕೊಟ್ಟಿದ್ದಾನೆ. ಇನ್ನೂ ಅನೇಕ ವ್ರತಗಳ ಮಹಿಮೆ ಇದೆ. ಯಾರು ಧನಿಕ, ಯಾರು ದರಿದ್ರ, ಯಾರು ಎಷ್ಟು ವ್ರತವನ್ನು ಮಾಡಬಹುದು ಇತ್ಯಾದಿಗಳ ವಿಚಾರವನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.